ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡ್ತಾ ಇದ್ರು 100ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸದ್ಯ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಅದೇ ಇದೆ ನಮ್ಮಲ್ಲಿ ದುರ್ದೈವ ಏನಂದ್ರೆ ನಮಗೆ ವೈರಿಗಳು ನಮ್ಮವರ ವೈರಿಗಳು. ಈಗ ಕರ್ನಾಟಕದಾಗ ಮತ್ತು ಇವ್ರು ಹೋರಾಟ ಮಾಡಿದ್ರೆ ಮಹಾರಾಷ್ಟ್ರದಾಗ ನೋಡಿ ಏನಾರು ಮಾಡ್ಯಾರ. ಮಹಾರಾಷ್ಟ್ರದಾಗೆಲ್ಲ ಅವರು MES ಅವ್ರು ಹೋರಾಟ ಮಾಡಿದ್ರೆ ಏನು ಮಾಡೋದಿಲ್ಲ. ಇಲ್ಲೇ ಬೆಳಗಾವಿದಾಗ MES ಹೋರಾಟ ಮಾಡಿ ಸುಮ್ಮನೆ ಇರ್ತಾರೆ ಇವರು. ಅದಕ್ಕೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಥರ ಈ ಕನ್ನಡ ಚಳವಳಿಗಾರ ಮೇಲೆ ಕೇಸ್ ಹಾಕಿದ್ರೆ ಅದನ್ನು ಇಮ್ಮಿಡಿಯೇಟ್ಲಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋ ಒತ್ತಾಯ ಮಾಡ್ತಾನೆ. ನಾನು ಸಾಧ್ಯ ಆದರೆ ನಾಳೆ ನಾಡ್ದು 27ನೇ ತಾರೀಕು ಮುಖ್ಯಮಂತ್ರಿಗೆ ಭೇಟಿಯಾಗಿ ವಿಷಯ. ಶಾಸಕರುಗಳು ಬಹುತೇಕ ಎಲ್ಲರೂ ಈ ಮಾಧ್ಯಮಗಳ ಬಂದ ಮೇಲೆ ಅಂದರೆ ಶಾಸಕರುಗಳು ಯಾರೂ ಸ್ಪಂದನೆ ಕೊಡ್ತಾ ಇಲ್ಲ ಕನ್ನಡಿಗರಿಗೆ ಅಂತ ಹೇಳಿ ಅದು ನಾ ಹೇಳೋದು ಸ್ವಲ್ಪ ತಪ್ಪು ಅನ್ನಿಸ್ತದೆ. ಎಲ್ಲರೂ ಹೋಟಿನ ರಾಜಕಾರಣ ಮಾಡ್ತಾರೆ. ಅದೆಲ್ಲ ಭಾಳ ದೊಡ್ಡದಾಗಿದೆ. ಅದು ನಾನು ಸಭಾಪತಿಯಾಗಿ ಹೇಳೋದು ಬೇಡ, ನಿಮ್ಗೆ ನಾನು ಬೇರೆ ಹೇಳ್ತೀನಿ. ಒಟ್ಟಾರೆ ಏನಂದ್ರೆ ನಮ್ಮ ರಾಜಕೀಯ ನಮ್ಮ ಇಲೆಕ್ಷನ್ನೆಲ್ಲ ಬಿಟ್ಟು ಕರ್ನಾಟಕದ ಹೆಬ್ಬಾಗಲಿರುವಂಥ ಬೆಳಗಾವಿಯಲ್ಲಿ ಈ ಥರ ನಡೀತೈತೆ ಅಂದರೆ ಇದನ್ನು ಹತ್ತಿಕ್ಕುವಂಥ ಕೆಲಸ ಸರ್ಕಾರ ಮಾಡಬೇಕು. ಸರ್, ಈಗ ಅಂದರೆ ಈ ಹಿಂದಿನ ಕೂಡ ಸಮಾಜ ಈ ರೀತಿ ಶಾಂತಿ ಕದಡುವಂಥ ಪಕ್ಷಗಳು ಇರ್ಬೋದು ಮತ್ತು ಸಂಘಟನೆಗಳು ಬ್ಯಾನ್ ಮಾಡಿದೆ ಕೇಂದ್ರ ಸರ್ಕಾರ. MES ಕೂಡ ಬ್ಯಾನ್ ಮಾಡ್ಬೇಕಂತ ಭಾಳ ವರ್ಷಗಳಿಂದ ಒಂದು ಕೂಗಿದೆ. ಮಾಡಬೇಕು, ನಮ್ಮಲ್ಲಿ ಮಾಡಬೇಕು. ಯಾಕೆ ಮಾಡಬಾರ್ದು? ಇವ್ರನ್ನ ಮಾಡೋಕೆ ಹೊಂಟಾರೆ ಇವರು. ಇಂಥವ್ರು ಮಾಡಲಿ. ಇವರು ದೇಶದ್ರೋಹ ಕೆಲಸ ಮಾಡುವಂಥವ್ರು ಬೆಳಗಾವಿ ನಮ್ಮ ರಾಜ್ಯದಲ್ಲಿ ಇದ್ದು ನಮ್ಮದ ಅನ್ನ ನೀರು ಕುಡಿದು ಇಲ್ಲ ಮಾಡಿ ನಮ್ಗೆ ದ್ರೋಹ ಮಾಡ್ತಾರೆ. ಅಂಥವ್ರನ್ನೆಲ್ಲ ಸರ್ಕಾರ ಕಟ್ಟುನಿಟ್ಟ ಕ್ರಮ ತಗೋ ಬ್ಯಾನ್ ಮಾಡೋಕ್ಕಿಂತ ಮುಂದೆ ನೋಡಬಾರ್ದು ಸರ್ಕಾರ. ಮಾಡಲಿ. ಮಿಸ್ಟ್ದಾಗ ಮರಾಠಿ ಶಾಲೆಗಳು ಬುಕ್ ಬಂದ್ ಮಾಡಿದ್ದೆ. ಅವ್ರು ನಮ್ಮ ಶಾಲೆಗಳನ್ನ ಬಂದ್ ಮಾಡಿದ್ದೆ ಮುಂಬೈದಾಗ ಮಾಡಿದ್ದೆ. ಕಡೆಗೆ ಅವರೆಲ್ಲ ಹಿಂದೆ ತಕ್ಕೊಂಡು ಬುಕ್ ಕೊಟ್ಟಾಗ ನಾ ಕೊಟ್ಟೆ. ಈಗ ನಿಮ್ಗೆ ಖಾನಾಪುರದಾಗ ನಾವು ಕನ್ನಡ ಹೈಸ್ಕೂಲ್ ಕೊಟ್ಟರೆ ಹೈಸ್ಕೂಲ್ ನಡೆಸ್ಕೊಡ್ಲಿಲ್ಲ. ಅಲ್ಲಿ ಹೈಸ್ಕೂಲ್ ಬಂದ್ ಮಾಡಿದ್ರು. ಅಲ್ಲಿ B1 ಹೊಡೆದ್ರು. ಇವೆಲ್ಲ ಇವ್ರನ್ನ ಯಾವುದೇ ಸರ್ಕಾರ ಎಲ್ಲ ಸರ್ಕಾರ ಇವ್ರನ್ನ ತಲೆ ಮೇಲೆ ಕುಂದಿಸ್ಕೋತಾರೆ. ಮಾಡಬೇಕಲ್ರಿ. ನಾ ಮಾಡಿ ನೀವು ತೆಗೆದು ನೋಡಿರಿ. ನಾ ಅವತ್ತಿದ್ದಾಗ ನಾ ಬೇಕಾದ ಮಾಡಿದೆ. ಹೌದು, ದೊಡ್ಡ ಇಶ್ಯೂ ಆಗ್ತದೆ. ನಾನು ಎಲ್ಲೇ ಇಲ್ಲೇ ಸೋಲಾಪುರಕ್ಕೆ ಯಾವುದೋ ಕಾರ್ಯಕ್ರಮ ಆದಾಗ ಅಲ್ಲಿಯೂ ನನ್ನ ಬಾಯ್ಕಾಟ್ ಮಾಡಿದ್ರು. ಮಾಡ್ಲತ್ತಿದೆ. ನಾ ಅಲ್ಲಿ ಹೇಳಿ ನಾವು ಹೇಳ್ತೀವಿ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನಮ್ಮ ಅಣ್ಣ ಉಣ್ಣು ನಮ್ಮ ನೀರು ಕುಡಿದು MES ಮಾಡುವಂಥ ಮಹಾರಾಷ್ಟ್ರಕ್ಕೆ ನಮ್ಮಲ್ಲಿ ಇರ್ತದಕ್ಕೆ ಇನ್ನು ಸೋಲಾಪುರದಾಗ ಅದನ್ನು ಆಮೇಲೆ ಇದನ್ನು ಮಾಡಿದರು. ಒಟ್ಟಾರೆ ನಮ್ಮ ಸರ್ಕಾರ ಬಿಗು ಆದಂಥ ಕ್ರಮ ತಗೋಬೇಕು. ಪೊಲೀಸರು ಕೂಡ ಪೂರ್ವವಾಗಿ ಕೆಲಸ ಮಾಡ್ತಾರೆ. ತಪ್ಪಂದರೆ FIR ಮಾಡಿ ಮತ್ತು FIR ಕ್ಯಾನ್ಸಲ್ ಮಾಡಿಸಿರಿ ಸರ್. ಆಮೇಲೆ ಕಮಿಷನರ್ ಗಮನಕ್ಕೂ ತಂದಿಲ್ಲ ಅಂತ ಕಮಿಷನರ್ ಹೇಳಿಕೆ ಕೊಟ್ಟರು. ಪೊಕ್ಸೋ ಕೇಸ್ ಏನು ಮಾಡಿದ್ರಲ್ಲ, ತಪ್ಪು ರೀ. ಅದು ತಪ್ಪು. ಆ ಪಾಪ ಏನಂದಿಲ್ಲ, ಸುಳ್ಳ ಪೊಕ್ಸೋ ಕೇಸ್ ಹಾಕ್ಯಾರ. ಕೇಸ್ ಹಾಕಿದವ್ರ ಮೇಲೆ ಕ್ರಮ ತಗೋಬೇಕು. ಈಗ ಅದು ವರ್ಗಾವಣೆ ಮಾಡಿ ಕೈ ಬಿಟ್ಟಿದ್ದಾರೆ ಸರ್. ವರ್ಗಾವಣೆ ಮಾಡಿದ್ರು ಸರ್. ಬೇರೆ ಸ್ಟೇಷನ್ಗೆ ವರ್ಗಾವಣೆ ಮಾಡಿದ್ರು ಸರ್. ನಮ್ಮಲ್ಲಿ ಇರ್ತಾವೆ. ಏನು ಮಾಡೋಕ್ಕಾಗೋದಿಲ್ಲ. ನಾನು ಹೇಳ್ತೀನಿ, ಮಾತಾಡ್ತೀನಿ.